ನಮಸ್ಕಾರ ಸ್ನೇಹಿತರೆ. ಸೊ ಇವತ್ತೊಂದು ಸಿಕ್ಕಾಪಟ್ಟೆ ರೇರ್ ಗಾಡಿ ರಿವ್ಯೂ ಮಾಡೋಣ ಅಂತ ಬಂದಿದ್ದೀನಿ. ಗಾಡಿ ನೋಡ್ತಾ ಇರ್ಬೋದು ನೀವು ಯಾವ ಥರ ಇದೆ ಅಂತ. ತಲೆ ಕೆಡ್ಸ್ಕೊಟ್ಬಿಡಿ, ಯಾವ ಗಾಡಿ ಇದು ಅಂತ ನಾನೇ ಹೇಳ್ಬಿಡ್ತೀನಿ. ಸುಜುಕಿ ಅವರ ಫಿಯಾರೋ ಗುರು ಗಾಡಿ ಇದು. ಯಾವ ಥರ ಸೆಟ್ ಮಾಡಿದ್ದಾರೆ ಈ ಗಾಡಿನ ಅಂದರೆ, ಒಂದು ಟೈಮ್ ಈ ಗಾಡಿ ಏನಾದರೂ ಓಡಿಸ್ಬಿಟ್ರೆ ನಿಮ್ಮಲ್ಲಿರೋ ಭಯ ಏನಿದೆ ಎಲ್ಲ ರೈಡಿಂಗ್ ಮೇಲೆ ಏನು ಭಯ ಇರುತ್ತಲ್ಲ ಎಲ್ಲ ಆಚೆ ಹೋಗ್ಬಿಡುತ್ತೆ. ಆ ರೇಂಜ್ ಪವರ್ ಗಾಡಿ ಗುರು. 180 ಅಪಾಚಿ ಅವರ ಇಂಜಿನ್ ಕುಂಡಿಸಿ ಇದಕ್ಕೆ ಪಿಸ್ಟನ್ ಸೈಜ್ನ ಕೂಡ ಅಪ್ಗ್ರೇಡ್ ಮಾಡಿ, ಟೈರ್ಸ್ ಅಪ್ಗ್ರೇಡ್ ಮಾಡಿದ್ದಾರೆ, ಎಕ್ಸಾಸ್ಟ್ ಅಪ್ಗ್ರೇಡ್ ಮಾಡಿದ್ದಾರೆ. ಕಂಪ್ಲೀಟ್ಲಿ ಅಪ್ಗ್ರೇಡೆಡ್ ಗಾಡಿ ಗುರು. ಒಂಥರ ಮಾನ್ಸರಸ್ ಗಾಡಿ ಗುರು. ಗಾಡಿ ಓಡಿಸ್ದಾಗ ನೋಡಿ ಲಿಟ್ರಲಿ ಶಿವರಿಂಗ್, ಕೈಯೆಲ್ಲ ನಡೀತಿತ್ತು ಗಾಡಿ ಪವರ್ಗೆ. ಯಾವ ಥರ ಅಂದರೆ ನೀವು ಥ್ರಾಟಲ್ಲಿ ಏನು ಮಾಡಿದ್ರೆ ಗಾಡಿ ಲಿಫ್ಟ್ ಆಗ್ತಿದೆ ಲಿಟ್ರಲಿ. ಗ್ರಾಫಿಕ್ ವರ್ಕ್ ನೋಡ್ಬೇಕು ನೀವು, ಕ್ರೇಜಿ. ನೋಡಿ ದ ಡಾಕ್ಟರ್ 46, ಗೊತ್ತಲ್ಲ ಯಾರು ಡಾಕ್ಟರ್ ಅಂತ? ವ್ಯಾಲೆಂಟಿನೋ ರೋಸಿ ಅವರ ಅಭಿಮಾನಿ ಇವರು. ವ್ಯಾಲೆಂಟಿನೋ ರೋಸಿ ಅವರ ಸ್ಟಿಕ್ಕರ್ ಕೂಡ ಇದೆ. ಸೊ ಲಾಸ್ಟ್ ಟೈಮ್ ಯಮಹಾ RX ಅಲ್ಲಿ ನಿಮಗೆ ಡಬಲ್ ಸ್ಪ್ರಿಂಗ್ದು ಶಾಕ್ ಅಬ್ಸರ್ವ್ ತೋರಿಸಿದೆ. ಸೊ ಸೇಮ್ ಶಾಕ್ ಅಬ್ಸರ್ವ್ ಯೂಸ್ ಮಾಡಿದ್ದಾರೆ ನೋಡಿ. ಸಿಕ್ಕಾಪಟ್ಟೆ ಕಂಫರ್ಟಬಲ್ ಇರೋ ಶಾಕ್ ಅಬ್ಸರ್ವ್ಸು ಗುರು. ಹೆಡ್ಡರ್ ನೋಡಿ, ಲಿಟ್ರಲಿ ಕಂಪ್ಲೀಟ್ಲಿ ಮಾಡಿಸಿರೋ ಹೆಡ್ಡರ್ ಇದು. ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಹೆಡ್ಡರು, ಸೂಪರ್ ಆಗಿದೆ ಗುರು. ಹೆಡ್ಡರ್ ಎಲ್ಲ ಹೆವಿ ಬೀಟ್ ಇದೆ, ಹೆವಿ ಸೌಂಡ್ ಇದೆ. ಗಾಡಿ ಕೂಡ ಆನ್ ಮಾಡಿ ಸೌಂಡ್ ತೋರಿಸ್ತೀನಿ. ನೆಕ್ಸ್ಟ್ ಲೆವೆಲ್ ಸೌಂಡ್ ಬರ್ತದೆ ಗಾಡಿ ಮಾತ್ರ. ಮಡ್ಗಾಡ್ ನೋಡಿ, ಗ್ಲಾಡಿಯೇಟರ್ ಮಡ್ಗಾಡಿದ್ದು. ಇದರಲ್ಲಿರೋ ಗ್ರಾಫಿಕ್ಸ್ ನೋಡಿ, ಮಳೆಗಾಲ ಸ್ವಲ್ಪ ಗಲೀಜಾಗ್ಬಿಟ್ಟಿದೆ, ಬೇಜಾರು ಮಾಡ್ಕೊಂಡ್ಬಿಡಿ. ಗ್ರಾಫಿಕ್ಸ್ ನೋಡಿ, ಶಾರ್ಕ್ ಫ್ಯಾಕ್ಟ್ರಿ. ಸೊ ಒಂದು ಟಾಪ್ ಬ್ರ್ಯಾಂಡ್ ಶಾರ್ಕ್ ಫ್ಯಾಕ್ಟ್ರಿ ಗೊತ್ತಿರ್ತಾ ಇಲ್ಲ ತುಂಬ ಜನಕ್ಕೆ. ಒಂದು ಟಾಪ್ ಬ್ರ್ಯಾಂಡ್ ಶಾರ್ಕ್ ಫ್ಯಾಕ್ಟ್ರಿ. ಹ್ಯಾಂಡಲ್ ನೋಡಿ. ಸೊ ಇದು ಬೇಸಿಕಲಿ ನಿಮಗೆ ರೇಸ್ ಹ್ಯಾಂಡಲ್ಸು, ಟ್ರ್ಯಾಕ್ ರೇಸ್ ಓಡಿಸ್ತಾರಲ್ಲ ಅದರಲ್ಲಿ ಯೂಸ್ ಮಾಡೋ ಹ್ಯಾಂಡಲು. ಕಂಪ್ಲೀಟ್ಲಿ ಮೆಟಾಲಿಕ್ ಹ್ಯಾಂಡಲ್ ಬರುತ್ತೆ, ಕ್ರೋಮ್ ಫಿನಿಶ್ ಬರುತ್ತೆ. ಸೂಪರ್ ಆಗಿದೆ, ಒಳ್ಳೆ ರೈಡ್ ಸ್ಟೆಬಿಲಿಟಿ ಕೊಡುತ್ತೆ ಈ ಹ್ಯಾಂಡಲು. ಸೊ ಯಮಹಾ RX-Z ಇಂಡಿಕೇಟರ್ ಯೂಸ್ ಆಗಿದೆ. ಸೊ ಈ ಸೈಡ್ ಗ್ರಾಫಿಕ್ಸ್ ತೋರಿಸ್ತೀನಿ ಬನ್ನಿ. ಈ ಸೈಡ್ ಗ್ರಾಫಿಕ್ಸ್ ನೋಡಿದ್ರೆ ಮೆಸ್ಮರೈಸಿಂಗ್ ಗ್ರಾಫಿಕ್ಸ್. ಇಲ್ಲಿ ನೋಡಿ, ಬಾರ್ಬಿ ಸೀರೀಸ್ ಅವರ ಗ್ರಾಫಿಕ್ಸ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೈಡ್ ಇಂಜಿನ್ ಕೇಸ್ಗಳೆಲ್ಲ ಕಂಪ್ಲೀಟ್ಲಿ ಕ್ರೋಮ್ ಆಗಿದೆ. ಹೆಡ್ಗೆ ರೆಡ್ ಕಲರ್ ಪೇಂಟ್ ಮಾಡಿದ್ದಾರೆ. ಇಲ್ಲೂ ಕೂಡ ನಮ್ಮ ಆಲ್ಪೈನ್ ಸ್ಟಾರ್ ಅವರ ಗ್ರಾಫಿಕ್ಸ್ ಇದೆ. ಸೊ ಮೇನ್ ಥಿಂಗ್ ವ್ಯಾಲೆಂಟಿನೋ ರೋಸಿ ಅವರ ಆಟೋಗ್ರಾಫ್. ಇಲ್ಲಿ ನೋಡಿ, ವ್ಯಾಲೆಂಟಿನೋ ರೋಸಿ ಅವರ ಆಟೋಗ್ರಾಫ್ ಇದೆ. 46 ವ್ಯಾಲೆಂಟಿನೋ ರೋಸಿ. ಇಲ್ಲೂ ಕೂಡ ಒಂದಿದೆ, ಸ್ಪೋರ್ಟ್ಸ್ ಲೈನ್ ABT ಮೋಟರ್ ಸ್ಪೋರ್ಟ್ಸ್. ಕೀ ಚೈನ್ ನೋಡಿ ಬ್ರೋ, ಎಷ್ಟು ಸಖತ್ತಾಗಿದೆ. 46 ಫ್ಯಾಕ್ಟ್ರಿ ರೇಸಿಂಗ್ ಯಮಹಾ. ಇದು ನೋಡಿ, ಫಾಕ್ಸ್ ಅವರ ಬ್ಯಾಂಡ್. ಸಿಕ್ಕಾಪಟ್ಟೆ ಜನ ಹುಡುಕ್ತಿರ್ತಾರಲ್ಲ, ಫಾಕ್ಸು ಸಿಕ್ಕಲ್ಲ ಅಂತ ಯಾವುದೋ ಪ್ರೋಟೈಪರ್ ಅಂದ್ಬಿಟ್ಟು ಸಿಕ್ಕ ಸೈಕಲ್ ತಗೊಂಡು ನೋಡ್ತಿರ್ತಾರ. ಇದು ನೋಡಿ, ಇದು ಪ್ರೋಟೈಪರ್ ಥರದ್ದು. ಇದು ಫಾಕ್ಸ್ದು ಒರಿಜಿನಲ್ ಫಾಕ್ಸ್ ಇದು. ಗಾಡಿ ಬ್ಯಾಕ್ ಎಂಡ್ ತೋರಿಸೋಣ ಬನ್ನಿ. ಈಗ ಸೀಟು ಒಳ್ಳೆ ಕಂಫರ್ಟಬಲ್ ಸೀಟು. ಸೊ ಈ ಗಾಡಿನ ನಾವು ರೋಡ್ ಲೀಗಲ್ ಆಗಿ ಮಾಡಿಲ್ಲ. ಸೊ ಓನ್ಲಿ ಫಾರ್ ಟ್ರ್ಯಾಕ್ ಯೂಸ್, ಅಂದರೆ ಒಂದು ಎಂತೂಸಿಯಾಸಮ್, ಒಂದು ಟ್ರ್ಯಾಕ್ ಯೂಸ್ಗೋಸ್ಕರ ಮಾಡಿರೋ ಗಾಡಿ ಅಷ್ಟೇ. ಹಂಗಂತ ನೀವು ಇನ್ಸ್ಪಿರೇಷನ್ ತೊಗೊಂಡು ರೋಡ್ನಲ್ಲೆಲ್ಲ ಈ ಗಾಡಿ ಓಡ್ಸೋಕೆ ಹೋಗ್ಬೇಡಿ. ಇದು ರೋಡ್ ಲೀಗಲ್ ಗಾಡಿ ಅಲ್ಲ, ಬಿಕಾಸ್ ಇದರಲ್ಲಿ ಕಂಪ್ಲೀಟ್ಲಿ ಅಪ್ಗ್ರೇಡೆಡ್ ಥಿಂಗ್ಸ್ ಇದೆ. ಸೊ ಅಪ್ಗ್ರೇಡೆಡ್ ಥಿಂಗ್ಸ್ ಇರೋದು RTO ಪ್ರಕಾರ ರೋಡ್ ಲೀಗಲ್ ಬರಲ್ಲ. ಸೊ ಇದು ನಾವು ರೋಡಲ್ಲಿ ಓಡಿಸಲ್ಲ. ಸೊ ನಾವೇನು ಅಂದರೆ ಒಂದು ಎಂತೂಸಿಯಾಸಿಸ್ಟ್ ಆಗಿ ಒಂದು ಗಾಡಿ ಯಾವ ಥರ ಸೆಟ್ ಮಾಡ್ಬೋದು, ಒಂದು ಗಾಡಿ ಯಾವ ರೇಂಜಿಗೆ ಅಪ್ಗ್ರೇಡ್ ಮಾಡ್ಬೋದು ಅದು ಮಾಡಿದ್ದೀವಿ ಅಷ್ಟೇ. ಸೊ ಗಾಡಿ ನೋಡ್ತಾ ಇರ್ಬೋದು ಸ್ನೇಹಿತರೆ ನೀವು. ಫಿನಿಶಿಂಗ್ ನೋಡಿ, ಪೇಂಟ್ ನೋಡಿ ತೋರಿಸ್ತೀನಿ ನಿಮಗೆ. ಶೋರೂಮ್ನಲ್ಲಿ ಕೂಡ ಈ ಪೇಂಟ್ ಬರಲ್ಲ ನೋಡಿ. ಸ್ಪಾರ್ಕಲ್ಸ್ ನೋಡಿ, ಮಿನಿ ಡೈಮಂಡ್ ಸ್ಪಾರ್ಕಲ್ಸ್ ಕಾಣಿಸ್ತಿದ್ಯಾ? ಈ ಶೈನಿಂಗ್ ಕಾಣಿಸ್ತಿದೆ ನಿಮಗೆ ನೋಡಿ. ಪೇಂಟ್ ಒಳಗಡೆ ಕ್ರಿಸ್ಟಲ್ಸ್ ಇದೆ. ಸೊ ಲಿಟ್ರಲಿ ಓನರ್ ದುಡ್ಡು ಯಾವ ಥರ ಖರ್ಚು ಮಾಡಿದ್ದಾರೆ ಈ ಗಾಡಿ ಬಿಲ್ಡ್ ಮಾಡೋಕ್ಕೆ ಅಂದರೆ, ಮೋರ್ ದೆನ್ ಎ ಲ್ಯಾಕ್. ಒಂದು ಸುಜುಕಿ ಫಿಯಾರೋ ಮೇಲೆ ಮೋರ್ ದೆನ್ ಎ ಲ್ಯಾಕ್ ಇನ್ವೆಸ್ಟ್ ಮಾಡಿರೋರನ್ನ ಯಾರನ್ನಾದರೂ ನೋಡಿದ್ದೀರಾ? ನೋಡಿರೋಕ್ಕೆ ಚಾನ್ಸೇ ಇಲ್ಲ. ಇನ್ನು ಯಮಹಾ RX-Z ಅದರಲ್ಲೆಲ್ಲ ಇನ್ವೆಸ್ಟ್ ಮಾಡಿರ್ತಾರೆ. ಒಂದು ಸುಜುಕಿ ಫಿಯಾರೋಗೆ ಮೋರ್ ದೆನ್ ಎ ಲ್ಯಾಕ್ ಇನ್ವೆಸ್ಟ್ ಮಾಡಿರೋ ಒಬ್ಬರೇ ಓನರ್ ಅಂದರೆ ನಮ್ಮ ಸ್ನೇಹಿತರು ಯಾವ ರೀತಿ ಗಾಡಿ ರೆಡಿ ಮಾಡಿದ್ದಾರೆ ಅಂದರೆ ಲಿಟ್ರಲಿ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ ಗಾಡಿ. ಆ ಸ್ಟಿಕ್ಕರಿಂಗ್ಸ್ ನೋಡಿ, ಮೋನೋಗ್ರಾಮ್ಸ್ ನೋಡಿ, ಎಲ್ಲ ಕೂಡ ಕಂಪ್ಲೀಟ್ಲಿ ರೀಬಿಲ್ಟ್ ಗಾಡಿ. A to Z ಒಂದೊಂದು ಸ್ಕ್ರೂ ಇಂದ ಕುಡಿದು ಪ್ರತಿ ಒಂದನ್ನು ರೀಬಿಲ್ಟ್ ಆಗಿರೋ ಗಾಡಿ. ಸೊ 2 ಸ್ಟ್ರೋಕಲ್ಲಿ ನಿಮಗೆ ಯಾವ ರೀತಿ ಯಮಹಾ RX-Z 100 ಇದೆಲ್ಲ ಲೆಜೆಂಡ್ಸು. 4 ಸ್ಟ್ರೋಕ್ ಲಾಂಚ್ ಆಗೋ ಟೈಮ್ನಲ್ಲಿ ಇದು ಒಂಥರ ಲೆಜೆಂಡ್. 2 ಸ್ಟ್ರೋಕ್ನ ಆಟನ ಒಂದು ಸ್ವಲ್ಪ ನಿಲ್ಲಿಸಿ ಆಟ ಆಡಿಸಿದ ಗಾಡಿನೇ ನಮ್ಮ ಸುಜುಕಿ ಫಿಯಾರೋ ಬಂದಮೇಲೆ ಜನ ಸ್ವಲ್ಪ 4 ಸ್ಟ್ರೋಕ್ನಲ್ಲಿರೋ ಪವರು ಅದೆಲ್ಲ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗಿದ್ದೆ ಸುಜುಕಿ ಫಿಯಾರೋಯಿಂದ. ಸರಿ ಸ್ನೇಹಿತರೆ, ಮಾತಾಡಿದ್ದು ಸಾಕು. ಸುಜುಕಿ ಫಿಯಾರೋ ಕಂಪ್ಲೀಟ್ಲಿ ರೀಬಿಲ್ಟ್ ಆಗಿರೋ ಗಾಡಿಯ ಒಂದು ಟೆಸ್ಟ್ ನೋಡ್ಬಿಡೋಣ. ದಯವಿಟ್ಟು ಎಲ್ಲರೂ ಹೆಲ್ಮೆಟ್ ಯೂಸ್ ಮಾಡಿ. ರೋಡ್ ಸೇಫ್ಟಿ ಈಸ್ ಫಸ್ಟ್ ಪ್ರಯಾರಿಟಿ. ನಿಮ್ಮ ಸೇಫ್ಟಿ ಕೂಡ ಫಸ್ಟ್ ಪ್ರಯಾರಿಟಿ.
ಈ ಗಾಡಿಯಲ್ಲಿ ಕಂಪ್ಲೀಟ್ಲಿ ಬಿಲ್ಟ್ ಇನ್ ಎಕ್ಸಾಸ್ಟ್ ಇದೆ. ಒಂದೇ ಒಂದ್ಸರಿ ಎಕ್ಸಾಸ್ಟ್ ನೋಟ್ ಕೇಳಿಸ್ಕೊಳ್ಳಿ. ಯಾವುದೇ ಸೂಪರ್ ಬೈಕ್ ಎಕ್ಸಾಸ್ಟ್ಗಿನ್ನ ಏನು ಕಮ್ಮಿ ಇಲ್ಲ. ಸೊ ಏನು ನಮ್ಮ ನಾರ್ಮಲ್ ಸೌಂಡ್ ಡೆಸಿಬಲ್ಸ್ ಇದೆ ಅದನ್ನು ಬ್ರೇಕ್ ಮಾಡಿಬಿಡುತ್ತೆ. ನನ್ನ ಫೋನ್ ಕ್ಯಾಮ್ರಾದಲ್ಲಿ ನಿಮ್ಗೆ ಅಷ್ಟು ಕ್ಲಿಯರಾಗಿ ಕೇಳಿಸಿರ್ಲಿಕ್ಕಿಲ್ಲ, ಬಟ್ ನೀವು ಇಮ್ಯಾಜಿನ್ ಮಾಡ್ಕೊಳ್ಬೋದು ಫೋನೇ ಶೇಕ್ ಆಗ್ತಿದೆ ಅಂದರೆ ಯಾವ ರೇಂಜ್ಗೆ ಎಕ್ಸಾಸ್ಟ್ ನೋಡಿರ್ಬೋದು ಅಂತ. ಬನ್ನಿ ಒಂದು ರೌಂಡ್ ಓಡಿಸಿ ನೋಡ್ಬಿಡೋಣ ಗಾಡಿ. ಸ್ನೇಹಿತರೆ, ಗಾಡಿ ಮಾತ್ರ ಸಿಕ್ಕಾಪಟ್ಟೆ ಪವರ್ ಇದೆ. ಯಾಕೆಂದರೆ ಇದು ಒಂದು ಟ್ರ್ಯಾಕ್ ಸೆಟಪ್ ಗಾಡಿ. ಅಬ್ಬಬ್ಬಬ್ಬಾ, ಒಳ್ಳೆ ಹುಲಿ ಓಡಿಸ್ದಂಗೆ ಐತೆ ಗುರು ಗಾಡಿ ಇದು. ಗಾಡಿ ಲಿಫ್ಟ್ ಆಗ್ತಿದೆ. ಅಪ್ಪ ಗಾಡಿ ಅಂದ್ರೆ ಹಿಂಗಿರ್ಬೇಕು ಗುರು. ಅಪ್ಪ, ಗೂಸ್ ಬಂಪ್ಸ್ ಈ ಗಾಡಿ ಓಡಿಸ್ಬೇಕಂದ್ರೆ ಲಿಟ್ರಲಿ ಗೂಸ್ ಬಂಪ್ಸ್ ಬಂದ್ಬಿಡ್ತದೆ ಈ ಗಾಡಿ ಓಡಿಸ್ಬೇಕಂದ್ರೆ. ಸೌಂಡ್ ಏನಂದ್ರೆ ನಮ್ಮ ಪಕ್ಕದಿರ ಕೇಳಿಸ್ತಿರೋ ಸ್ನೇಹಿತರು ಸೌಂಡ್ ಇದ್ರದ್ದು. ಸಿಕ್ಕಾಬಿಟ್ಟೆ ಪವರ್ ಗಾಡಿ. ಓಪ ಗಾಡಿ ಭಯಾನಕ ಇದೆ. ಡಬಲ್ ಮೀಟ್ರ್ ಬೇಕು ಗಾಡಿ ಕಂಟ್ರೋಲ್ ಮಾಡೋಕ್ಕೆ. ಅಬ್ಬಬ್ಬಬ್ಬಬ್ಬ, ಸ್ನೇಹಿತರೆ ಗಾಡಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಗಾಡಿ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಸುಜುಕಿ ಫಿಯರು ಯಾವ ಥರ ಇದೆ, ಇದ್ರ ರೈಡ್ ಕ್ವಾಲಿಟಿ ಹೆಂಗಿದೆ, ಎಷ್ಟು ಪವರ್ ಇದೆ ಗಾಡಿ, ಕಂಟ್ರೋಲ್ ಮಾಡೋಕ್ಕೆ ಎಷ್ಟು ಐಡಿಯಾ ಇರಬೇಕು ಈ ಗಾಡಿನ ಅಂತ ನೋಡಿದ್ರಲ್ಲ. ಸೊ ನಾನು ಸಜೆಸ್ಟ್ ಮಾಡೋದೇನೆಂದರೆ, ದಯವಿಟ್ಟು ಇದನ್ನು ಇನ್ಸ್ಪಿರೇಷನ್ ಆಗಿ ತೊಗೊಂಡು ಯಾರೂ ಆಗಲಿ ಇದನ್ನ ಪಬ್ಲಿಕಲ್ಲಿ ಸ್ಟಂಟ್ಸ್ ಮಾಡೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಗಾಡಿ ಏನಂದರೆ ಇದು ಕಂಪ್ಲೀಟ್ಲಿ ಟ್ರ್ಯಾಕ್ ಓರಿಯೆಂಟೆಡ್ ಗಾಡಿ, ಟ್ರ್ಯಾಕ್ ಅಂತಲೇ ಎಸ್ಪೆಷಲಿ ಬಿಲ್ಟ್ ಆಗಿರೋ ಗಾಡಿ ಇದು. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೇನ್ಲಿ ಹೆಲ್ಮೆಟ್ ಯೂಸ್ ಮಾಡಿ, ನಿಮ್ಮ ಸೇಫ್ಟಿಗೂ ಪಬ್ಲಿಕ್ ಸೇಫ್ಟಿಗೂ, ಎಸ್ಪೆಷಲಿ ನಿಮ್ಮ ತಲೆನೇ ಮೇನ್. ಸೊ ಹೆಲ್ಮೆಟ್ ಯೂಸ್ ಮಾಡಿ ಎಲ್ಲರೂ. ಸೊ ಇಷ್ಟು ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.